ತಮಿಳ್ನಾಡಲ್ಲಿ ರೇಗ್ಲಾಡಿ ಈ ಕಡೆಗೆ ಬಂದಿರೋದು. ಹೌದಾ ಹ್ಮ್. ಸರಿ ತಮಿಳ್ನಾಡಿಂದ ಬಂದಿರತ್ತಾ ಅದು ಅಲ್ಲಿಂದ ತಮಿಳ್ನಾಡಿಂದ ತಗೊಂಬಂದಿರೋದು ಇಲ್ಲಿಗೆ ಚಕಡಿ ಆಡಿಸ್ಬೇಕು ಅಂತ. ಸ್ನೇಹಿತರ ನೋಡಿ ನಮ್ಮ ಕರ್ನಾಟಕದ ಚಕ್ಡಿ ಗಾಡಿ ರೇಸನ್ನು ನೋಡಿ ತಮಿಳ್ನಾಡವರು ರೇಕ್ಲಾ ರೇಸಿ ತಗೊಂಡೋಗ್ತಾರೆ. ಅದೇ ರೀತಿ ಇದು ತಮಿಳ್ನಾಡಲ್ಲಿ ರೇಕ್ಲಾ ರೇಸ್ ಆಡ್ತಾ ಇತ್ತಂತೆ. ಆ ರೇಕ್ಲಾ ರೇಸಲ್ಲಿ ಆಡೋದನ್ನ ನೋಡಿ ಅಲ್ಲಿಂದ ಇವರು ಸಕರಪಣಕ್ಕೆ ತಂದು ಭಾಗವಹಿಸಿದರೆ. ಇದು ಮನೆ ಕರ ಮನೆಯಲ್ಲೇ ಹುಟ್ಟಿರೋಂಥದ್ದು. ಇದು ಹಾಕಿರೋದು 3 ಪಿಚ್ಚಲ್ಲಿ ಹಾಕಿದೀವಿ. ಅದರಲ್ಲಿ ಹೋದ್ ಪಿಚ್ಚು ಇದರಲ್ಲೇ ಫೋರ್ತ್ ಆಗೈತೆ. ಅಂದ್ರೆ ಅವಾಗ 12 ಗಂಟೆ ತನಕ ಬ್ಯಾಸೆ ಹೊಡೆದು 12 ಗಂಟೆ ಮೇಲೆ ಈ ಪಿಚ್ಚಿ ತುಂಬ್ಕೊಂಬಂದು ಫೋರ್ತ್ ಆಗಿತ್ತು. ಸ್ನೇಹಿತರೆ ನೋಡಿ, ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಯಗಟಿ ಹೋಬಳಿಯ ಸಣ್ಣೇನಹಳ್ಳಿ ಗ್ರಾಮದಲ್ಲಿ ಸ್ನೇಹಿತರೆ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಆಶೀರ್ವಾದದೊಂದಿಗೆ ಚಕ್ಕಡಿ ಗಾಡಿಯ ರೇಸನ್ನು ನಡೆಸಿದ್ದಾರೆ ಸ್ನೇಹಿತರೆ. ಅತ್ಯುತ್ತಮವಾಗಿ ಅಂಕಣವನ್ನು ರೆಡಿ ಮಾಡಿದ್ದಾರೆ. AB ಮತ್ತು ಟ್ರ್ಯಾಕ್ ಅಂತ 2 ಟ್ರ್ಯಾಕಲ್ಲಿ ಎತ್ತುಗಳನ್ನು ಓಡುವ ರೀತಿಯಲ್ಲಿ ಅತ್ಯುತ್ತಮವಾಗಿ ರೆಡಿ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ಬಂದ ತಕ್ಷಣ ಒಂದು ಹಳ್ಳಿಯ ಸೊಗಡು ನಮಗೆ ಎದ್ದು ಕಾಣ್ತು. ಯಾಕಂದರೆ ದೇವರ ಆಶೀರ್ವಾದದೊಂದಿಗೆ ಸ್ನೇಹಿತರೆ ದೇವರ ಜೊತೆಗೆ ಪೂಜಾ ಗಾಡಿಯ ಕಾರ್ಯಕ್ರಮವನ್ನು ಆರಂಭ ಮಾಡಿದರು. ಸ್ನೇಹಿತರೆ ಈ ಸಣ್ಣೇನಹಳ್ಳಿ ರೇಸಿಗೆ ಅತ್ಯುತ್ತಮವಾದ ಚಾಂಪಿಯನ್ ರಾಸುಗಳು ಬಂದಿದ್ದಾವೆ. 2 4 ಕರುಗಳು. ಅವುಗಳನ್ನ ಕೂಡ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ನೋಡಿ. ಸರ್ ನಮಸ್ತೆ. ರಂಗನಾಥ್ ಅಂತೇಳಿ. ಸರ್ ನಿಮ್ಮ ಹೆಸರು? ರಂಗನಾಥ್ ಸರ್ ನಿಮ್ಮ ಪ್ರಾಪರ್ ಎಲ್ಲ ಪರಿಚಯ ಮಾಡ್ಕೊಡಿ. ಸಣ್ಣನಹಳ್ಳಿ ಕಡೂರು ತಾಲೂಕು ಯಗಟಿ ಹೋಬಳಿ ಚಿಕ್ಕಮಗಳೂರು ಡಿಸ್ಟಿಕ್. ಓಕೆ ಸರ್, ಇದು ಎಷ್ಟನೇ ವರ್ಷದ್ದು ಎತ್ತಿನ ಗಾಡಿ ರೇಸ್ ಮಾಡ್ತಿರೋದು ನೀವು? 2ನೇ ವರ್ಷದ ಸರ್. 2ನೇ ವರ್ಷ. ಓಕೆ ಸರ್, ಹೋದ್ ಸಲ ನಾವು ಬಂದಿರಲ್ಲ, ಈ ಸಲ ಬಂದು ನೋಡಿ ನಮಗೆ ಖುಷಿ ಆಯ್ತು. 2ನೇ ವರ್ಷದ ರೇಸ್ ತರ ಮಾಡ್ತಿಲ್ಲ ನೀವು. ಸುಮಾರು ತಲೆಮಾರುಗಳಿಂದ ನಡೆಸ್ತಿದೀವಿ, ಇನ್ನ ರೇಂಜಿಗೆ ಅರೇಂಜ್ಮೆಂಟ್ ಮಾಡಿದೀರಾ. ಸರ್, ಈ ಎತ್ತಿನ ಗಾಡಿ ರೇಸ್ ಅನ್ನ ನಡೆಸುವ ಒಂದು ಉದ್ದೇಶ ಏನ್ ಸರ್? ಬೇರೆ ಕಡೆ ಎಲ್ಲ ಫಿಲಮ್ ಸ್ಟಾರ್ ಅವರು ಇವರು ಎಲ್ಲ ಬಂದು ಹೋಗ್ತಾರೆ. ನಮ್ಮಲ್ಲಿ ಅಂದ್ರೆ ಹಳ್ಳಿ ಕಡೆ ಇನ್ನೇನು ಅವರೆಲ್ಲ ಬಂದ್ರೆ ಏನೋ ಒಂಥರ. ಈ ಕಡೆ ನಮ್ಮ ಕಡೆ ಅಂದ್ರೆ ಹಳ್ಳಿ ಕಾರು ಅವು ಇವು ಎತ್ತಿನ ರೇಸ್ ಇಟ್ಕೊಂಡ್ರೆ ಜಾತ್ರೆ ಇವು ಅಂತಂದ್ರೆ ಅದೇ ಒಂದು ನಮಗೆ ಸರಗಡ. ಅಂದ್ರೆ ನಿಮ್ ಪ್ರಕಾರ ಹೊರಗಿನ ಚಾಂಪಿಯನ್ ಎತ್ಕೊಳ್ಳೋದನ್ನ ಕರೆಸ್ಬೇಕು ಅನ್ನೋದೇ ಉದ್ದೇಶ. ಅದೇ ಉದ್ದೇಶ. ಸ್ನೇಹಿತರೆ ಇವರೊಂದು ಒಳ್ಳೆ ಮಾತು ಹೇಳಿದ್ರು. ಬೇರೆ ಕಡೆ ಎಲ್ಲ ಒಳ್ಳೆ ಕಲಾವಿದರು ಸಿನಿಮಾ ನಟರನ್ನೆಲ್ಲ ಕರೆಸಿ ಅವ್ರ ಊರಿಗೆ ಒಂದು ಖುಷಿ ಪಡ್ತಾರೆ. ಆದ್ರೆ ನಾವು ಮೂಲತಃ ರೈತರು, ನಮ್ಮೂರಲ್ಲಿರುವ ಜನಗಳೆಲ್ಲ ರೈತ ಜನಾಂಗದವರು. ನಾವು ಸೆಲೆಬ್ರಿಟಿ ಅಂತ ಏನ್ ಹೇಳ್ತೀವೋ, ಹೊರಗಡೆ ಇರೋ ಚಾಂಪಿಯನ್ ಎತ್ತುಗಳೆಲ್ಲ ನಮ್ಮೂರಿಗೆ ಬಂದು ನಮ್ಮೂರಿನ ಮಣ್ಣನ್ನ ಮೆಟ್ಟಿದ್ರೆ ರೈತರಿಗೆ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಒಳ್ಳೊಳ್ಳೆ ಎತ್ತುಗಳನ್ನ ನಮ್ಮೂರಿಗೆ ಬರ್ಲಿ, ನಮ್ಮೂರ ಜನಗಳು ಆ ಎತ್ತುಗಳನ್ನ ನೋಡ್ಲಿ ಅನ್ನೋ ಕಾರಣಕ್ಕೋಸ್ಕರ ರೇಸ್ ಇಟ್ಟಿದೀವಿ ಅಂತ ಹೇಳಿದ್ರು. ಖುಷಿ ಆಗುತ್ತೆ. ಸರ್, ಮತ್ತೆ ಏನೇನು ಬಹುಮಾನಗಳನ್ನು ಇಟ್ಟಿದ್ದೀರಾ ಸ್ವಲ್ಪ ತಿಳಿಸ್ಕೊಡಿ. ಸರ್, ಫಸ್ಟ್ ಪ್ರೈಜು 35,000, ಸೆಕೆಂಡ್ ಪ್ರೈಜು 20,000 25,000, ಥರ್ಡ್ ಪ್ರೈಜ್ 15, ಫೋರ್ತ್ 10,000 ಕಪ್ ಇಟ್ಟಿದ್ವಿ. ಚಾಂಪಿಯನ್ ಟ್ರೋಫಿ ಇಟ್ಟಿದ್ವಿ. ಓಕೆ ಸ್ನೇಹಿತರೆ ನೋಡಿ, ನೀವೇನು ನೋಡ್ತಿದ್ದೀರಾ, ಚಾಂಪಿಯನ್ ಟ್ರೋಫಿಗಳು ಇಟ್ಟಿದ್ದಾರೆ. ಮತ್ತೆ ಒಳ್ಳೊಳ್ಳೆ ಅತ್ಯುತ್ತಮವಾದ ನಗದು ಮತ್ತೆ ಟ್ರೋಫಿಗಳನ್ನ ಬಹುಮಾನವನ್ನಾಗಿ ಇಟ್ಟಿದ್ದಾರೆ. ಸರ್, ಈಗ ಎತ್ತುಗಳು ತುಂಬಾ ದೂರದಿಂದ ಎಲ್ಲ ಬರ್ತಿದಾವೆ. ಹೌದು ಸರ್, ಮಂಡ್ಯ, ಬೇರೆ ಕಡೆ ಚಿಕ್ಕಮಗಳೂರು, ಬೇರೆ ಡಿಸ್ಟಿಕ್ ಇಂದೆಲ್ಲ ಬರ್ತಿದಾವೆ ಸರ್. ಓಕೆ ನೋಡಿ, ತುಂಬಾ ಹಲವಾರು ಜಿಲ್ಲೆಗಳಿಂದ ಬರ್ತಿದ್ದಾವೆ ಎತ್ತುಗಳು. ಸ್ನೇಹಿತರೆ ನೋಡಿ, ಇವರೊಂದು ಒಳ್ಳೆ ಮುಗ್ಧತೆಯ ಮನಸ್ಸಿನ ಗ್ರಾಮದ ಜನರು. ಇವರು ಅತ್ಯುತ್ತಮ ರೇಸ್ ನಡೆಸಿದ್ದಾರೆ. ಇವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಹಾರೈಸ್ತೀವಿ. ಯಾಕಂದ್ರೆ ಬಸವಣ್ಣನವ್ರನ್ನೇ ಸೆಲೆಬ್ರಿಟಿ ಅಂತೇಳಿ ಇನ್ವೈಟ್ ಮಾಡ್ತಿದ್ದಾರೆ. ಹೇಳಿ. ಕಮಿಟಿ ಹುಡುಗರೆ ಬಾರಿ ಸಪೋರ್ಟ್ ಮಾಡ್ತಾರೆ ಸರ್. ನಿಮ್ಮ ಕಮಿಟಿ ಹೆಸರು? ಕಮಿಟಿ ಯುವ ಬಳಗ. ಸಣ್ಣೇನಹಳ್ಳಿ ಯುವ ಬಳಗ. ಸಣ್ಣೇನಹಳ್ಳಿ ಯುವ ಬಳಗಕ್ಕೆ ನಮ್ಮ ಭೂಚೇತನ ಯೂಟ್ಯೂಬ್ ಚಾನಲ್ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ಯಾಕಂದರೆ ಈ ರೀತಿಯಾದ ರೇಸನ್ನು ಮಾಡೋದ್ರಿಂದ ಇವತ್ತಿನ ಪೀಳಿಗೆಗೆ ನಮ್ಮ ಎತ್ತುಗಳನ್ನು ಉಳಿಸ್ಬೇಕು, ಮುಂದಿನ ಪೀಳಿಗೆವರೆಗೂ ರಕ್ಷಿಸಬೇಕು ಅನ್ನೋ ಹೇಳಿ ಒಂದು ಮನಸ್ಸಲ್ಲಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ಇವರು ಸಪೋರ್ಟ್ ಮಾಡ್ತಿದ್ದಾರೆ. ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತೀವಿ. ನೋಡಿ ಸ್ನೇಹಿತರೆ, ಈ ಸಣ್ಣೇನಹಳ್ಳಿ ಗ್ರಾಮಕ್ಕೆ ಅತ್ಯುತ್ತಮವಾದ ರಾಸುಗಳು ಬಂದಿದ್ದಾವೆ. ಬನ್ನಿ ಅವುಗಳ ಪರಿಚಯ ಮಾಡ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ಒಳ್ಳೆ ಪಿಚ್ಚನ್ನು ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ. ತುಂಬ ಅತ್ಯುತ್ತಮವಾಗಿದೆ ಪಿಚ್ಚು. ಈ ಸಣ್ಣೇನಹಳ್ಳಿ ಗ್ರಾಮಸ್ಥರು ನಡೆಸಿದರೆ ಅತ್ಯುತ್ತಮವಾಗಿ ಒಳ್ಳೊಳ್ಳೆ ಎತ್ತುಗಳು ಬಂದಿದ್ದಾವೆ ಸ್ನೇಹಿತರೆ. ಬನ್ನಿ, ಎತ್ತು ಯಾವ್ಯಾವ ಊರಿಂದ ಬಂದಿದ್ದಾವೆ ಅಂತೇಳಿ ನಿಮಗೆ ಎತ್ತುಗಳ ಪರಿಚಯ ಮಾಡ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ನೋಡಿ. ಸರ್ ನಮಸ್ತೆ. ಹೇಳಿ ಸರ್, ಎತ್ತಿನ ಹೆಸರೇನು ಸರ್? ಇದು ಬಲರಾಮ ಅಂತ. ಬಲರಾಮ. ಸರ್, ಯಾವ ಊರಿಂದ ಬಂದಿದ್ದೀರಾ? ಇದು ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರು ತಾಲೂಕು ಬಿದ್ರೆ ಗ್ರಾಮ. ಓಕೆ ಸರ್, ಎಷ್ಟೆಲ್ಲಲ್ಲಿದೆ ಇದು? 2 ಸ್ನೇಹಿತರ ನೋಡಿ, 2 ಹಲ್ಲು ಅಂತಾರೆ. ಎಷ್ಟು ಚೆನ್ನಾಗಿದೆ. ದೊಡ್ಡ ಎತ್ತಿನ ಪಕ್ಕ ನಿಂತಿರೋ ರೇಂಜ್ ನನಗೆ ಅನುಭವ ಆಗ್ತಿದೆ. ಸರ್, ಮತ್ತೆ ಯಾವ ರೀತಿ ಸಾಕ್ತಿದ್ರ ಇದನ್ನ? ಸರ್, ಇದು ಮನೆ ಕರ ಮನೆಯಲ್ಲೇ ಹುಟ್ಟಿರೋಂಥದ್ದು. ಇದು ಹಾಕಿರೋದು 3 ಪಿಚ್ಚಲ್ಲಿ ಹಾಕಿದೀವಿ. ಅದರಲ್ಲಿ ಹೋದ್ ಪಿಚ್ಚು ಇದರಲ್ಲೇ ಫೋರ್ತ್ ಆಗೈತೆ.
ಅಂದರೆ ಅವಾಗ 12 ಗಂಟೆ ತನಕ ಬ್ಯಾಸೆ ಹೊಡೆದು 12 ಗಂಟೆ ಮೇಲೆ ಈ ಪಿಚ್ಚಿ ತುಂಬ್ಕೊಂಬಂದು ಆಡ್ಸೋ ಅಂತ ಉದ್ದೇಶ ಇರಲಿಲ್ಲ. ಏನೋ ಹಾಕಬೇಕು ಅಂತೇಳಿ ಅನಿಸಿತ್ತು. ಫಸ್ಟ್ನೇ ಪೀಸ್ ಸೋತಿದ್ವಲ್ಲ, ಊರಲ್ಲೆಲ್ಲ ಆಡ್ಕೊಂತಿದ್ರು ಅಂತೇಳಿ ಹಾಕಬೇಕು ಅಂತ ಹಾಕ್ಕೊಂಬಂದು 4th ಆಗಿತ್ತು. ಓಕೆ ಓಕೆ ಸ್ನೇಹಿತರೆ ನೋಡಿ, ಇದು ಮೂಲತಃ ಬೇಸಾಯದ ರಾಸು. ಬೇಸಾಯ ಹೊಡ್ಕೊಂಬಂದು ಇದೇ ಪಿಚ್ಚಲ್ಲಿ ಲಾಸ್ಟ್ನೇ ಕಡೆ 4ನೇ ಬಹುಮಾನ ಗಳಿಸಿತ್ತಂತೆ. ನೋಡಿ ಸ್ನೇಹಿತರೆ, ಇದು ಇವ್ರ ಮನೆಯಲ್ಲೇ ಹುಟ್ಟರೆ ಎತ್ತು, ಅತ್ಯುತ್ತಮವಾಗಿ ಸಾಕಿದ್ದಾರೆ ಸ್ನೇಹಿತರೆ. ಇದೆಲ್ಲೂ ಮಹಾರಾಷ್ಟ್ರದಿಂದ ತಂದಿದ್ದಲ್ಲ, ಕೇರಳದಿಂದ ತಂದಿದ್ದಲ್ಲ, ಇನ್ನೊಂದಲ್ಲ, ಕರ್ನಾಟಕದಲ್ಲೇ ಬಿದ್ರಲ್ಲಿ ಹುಟ್ಟರೆ ಎತ್ತು ಸ್ನೇಹಿತರೆ. ಸರ್ ಇದು ಯಾವ ಜಾತಿ ಎತ್ತು ಬರುತ್ತೆ? ಇದು ಅಮೃತ್ ಮಾಲ್ ಬರುತ್ತೆ. ಅಮೃತ್ ಮಾಲ್ ಸರ್, ಪ್ಯೂರ್ ಅಮೃತ್ ಮಾಲ್. ಪ್ಯೂರ್ ಅಮೃತ್ ಮಾಲ್ ಸ್ನೇಹಿತರೆ ನೋಡಿ, ಇದು ಅಮೃತ್ ಮಾಲ್ ತಳಿ ಅಂತೆ. ಮನೆಯಲ್ಲೇ ಹುಟ್ಟರೆ ಎತ್ತು, ನಮ್ಮ ಅಮೃತ್ ಮಾಲ್ ಕರ್ನಾಟಕದ ಮೂಲ ತಳಿ. ಇದರಿಂದ ಇವತ್ತು ಪಾಲ್ಗೊಳ್ತಿದ್ದಾರೆ. ಎರಡಲ್ಲಿಗೆ ನೋಡಿ ಯಾವ ರೀತಿ ಸಾಕಿದ್ದಾರೆ ಸ್ನೇಹಿತರೆ. ಯಾರೋ ಸಾಕಿರೋದನ್ನ ತಂದಿದ್ದಲ್ಲ, ಇವರು ಮನಸ್ಪೂರ್ವಕವಾಗಿ ಸಾಕಿರೋ ರೈತರು. ಸರ್ ನಿಮ್ಮ ಹೆಸರು? ರಾಜಶೇಖರ ಅಂತ. ರಾಜಶೇಖರ. ಓಕೆ ಸರ್, ನೀವೇ ದಿನ ನೋಡ್ಕೊಳ್ಳೋದು? ನಾವೇ ಮಕ್ಕಳೆಲ್ಲ ಬೆಂಗಳೂರು, ನಾನು ಒಬ್ಬನೇ ನೋಡ್ಕೊಂತ. ಹೌದಾ? 4 ಕ್ಲಾಸ್ ಇದಾವೆ. ಓಕೆ ನೋಡಿ, ಇನ್ನೂ ಎತ್ತು 4 ಇದಾವಂತೆ. ಸರ್ ಯಾವ್ಯಾವ ಎತ್ತಿದಾವೆ ನಿಮ್ಮ ಮನೇಲಿ? ಬಲರಾಮ, ಹ್ಮ್. ಆಮೇಲೆ ರಾಮ, ಅವೆರಡು ಒಂದು ಜೋಡಿ. ಇನ್ನೊಂದು ಇವ್ರ ತಮ್ಮಗಳಿದಾವೆ, ಅವು ಲವಕುಶ ಅಂತ. ಅವಿನ್ನು ಪಿಚ್ಚಿಗೇನು ಇಳಿಸಿಲ್ಲ. ಮೊಟ್ಟ ಮೊದಲ ಬಾರಿ ಇವರೇ ಹೊಡೆದಿದ್ದು ಅರಕಲಗೂಡಲ್ಲಿ. ಹೌದಾ? ಸ್ನೇಹಿತರ ನೋಡಿ, ಎಂತೆಂತ ಹೆಸರಿಟ್ಟಿದ್ರೆ ಖುಷಿ ಆಗುತ್ತೆ. ಬಲರಾಮ ಆಗಿರ್ಬೋದು, ಲವಕುಶ ಆಗಿರ್ಬೋದು, ಇವೆಲ್ಲ ರಾಮಾಯಣ ಮಹಾಭಾರತದಲ್ಲಿ ಬರೋಂಥ ಪಾತ್ರಧಾರಿಗಳು. ಅಂತಂತ ಒಳ್ಳೊಳ್ಳೆ ಹೆಸರುಗಳನ್ನ ಇಟ್ಟು ಇವತ್ತು ಎತ್ತುಗಳನ್ನ ಸಾಕ್ತಾರೆ. ಇವತ್ತು ಗೆಲ್ಲಿ ಅಂತಾಳೆ ಹಾರೈಸ್ತೀವಿ ಸಣ್ಣನಳ್ಳಿ ರೇಸಲ್ಲಿ. ಒಳ್ಳೇದಾಗ್ಲಿ ಸರ್. ಸ್ನೇಹಿತರೆ ನೋಡಿ, ಇಲ್ಲೊಂದು ಚಿಕ್ಕ ಕರು ಇದೆ, ಹಾಲು ಅಲ್ಲಿನ ಕರು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇದು ನಿಮ್ದು ಯಾವ ಊರು? ಎತ್ತಿನ ಹೆಸರು ಪರಿಚಯ ಮಾಡ್ಕೊಡಿ. ಇದು ಹೆಣ್ಗರ ಸಿರಿ ಅಂತ. ಸಿರಿ ಅಂತ. ಹೌದಾ? ಇನ್ನು 10 ತಿಂಗಳು. 10 ತಿಂಗಳು ಕರ. ಇವ್ರ ಮನೆಯಿಂದಾನೆ ತಂದಿದ್ವಿ. ಎಲ್ಲಿ ಕೀರ್ತಿ ಬೈ? ಇವ್ರ ಮನೆದೆ ಕರ. ಇವ್ರ ಮನೆದೆ. ಇವರು ಪ್ರೀತಿಯಿಂದ ಸಾಕಕ್ಕೆ ರೇಸಿಗೆ ಅಂತ ತಂದಿದ್ರು. ಬಟ್ ಇವರು ಬೇಡ, ನಮ್ದು ಇವ್ರದೊಂದು ದೊಡ್ಡದು ಇನ್ನೊಂದು ಸುಲ್ತಾನ ಅಂತ ಎತ್ತಿದೆ, ಅದ್ರ ಜೊತೆಗೆ ಇರ್ಲಿ ಪಾರ್ಟ್ನರ್ಗೆ ಅಂತ ತಂದಿದ್ರು ಸಣ್ಣ ಕರ. ಅದು ಪ್ರೀತಿಯಿಂದ ಸಾಕ್ಲಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸಾಕು ಅಂತಾನೆ ಇಟ್ಕೊಂಡು ಕೊಟ್ಟಿದ್ದು. ನೋಡಿ ಸ್ನೇಹಿತರೆ, ಇದು ಕೂಡ ಬಿದ್ರೆ ಎತ್ತು, ಹಾಲು ಅಲ್ಲಿನ ಹಸು ಸ್ನೇಹಿತರೆ. ಇದು 10 ತಿಂಗಳಿನ ಕರು, ಉತ್ತಮ ಸಾಕಿದ್ದಾರೆ. ಸರ್ ಈ ಎತ್ತುಗಳ ಹೆಸರು ಪರಿಚಯ ಮಾಡ್ಕೊಡಿ. ಪಾಗಲ್ ಅಭಿಮನ್ಯು ಅಂತ. ಪಾಗಲ್ ಅಭಿಮನ್ಯು. ಓಕೆ ಸರ್, ಇದ್ಯಾವ ಊರು ಎತ್ತುಗಳು? ಚಿಕ್ಕಮಂಗ್ಳೂರು ಸಗಣಿಪುರ. ಸಗಣಿಪುರ. ಸ್ನೇಹಿತರೆ ನೋಡಿ, ಚಿಕ್ಕಮಗಳೂರಿನ ಸಗಣಿಪುರ ಗ್ರಾಮದ ಎತ್ತುಗಳು ಪಾಗಲ್ ಮತ್ತೆ ಅಭಿಮನ್ಯು ಅಂತ. ಸರ್ ಇದು ಪಾಗಲ್ಲ, ಇದು ಪಾಗಲ್ ಮತ್ತೆ ಇದು ಅಭಿಮನ್ಯು ಸ್ನೇಹಿತರೆ. ಸರ್ ಎರಡು ಒಂದೇ ಮನೆ ಎತ್ತ? ಒಂದೇ ಮನೆ. ನಾವು 120 ಹಾಕೋದನ್ನ ಗಮನಿಸಿರ್ತೀವಿ. ಆದ್ರೆ ನೋಡಿ, ಸಣ್ಣನಹಳ್ಳಿ ರೇಸಿಗೆ ಸಗಣಿಪುರದ ರೈತರು ಒಂದೇ ಮನೆ ಎತ್ತುಗಳನ್ನ ತಂದಿದ್ದಾರೆ. ಪಾಗಲ್ ಮತ್ತೆ ಅಭಿಮನ್ಯು ಅಂತ ಇಟ್ಟಿದ್ದಾರೆ. ಸರ್ ಅಭಿಮನ್ಯು ನಮ್ಮ ಅರ್ಜುನನ ಮಗನ ಹೆಸರಿಟ್ಟಿದ್ದೀರಾ, ಅದು ನಮಗೆ ಖುಷಿ ವಿಷಯ. ಸರ್ ಪಾಗಲ್ ಅಂತ ಏನಕ್ಕೆ ಹೆಸರಿಟ್ಟಿದ್ದೀರಾ? ಪಾಗಲ್ ಅಂತ ಸ್ವಲ್ಪ ಮೆಂಟ್ಲ್ ಹಿಡ್ದಂಗೆ ಆಡುತ್ತೆ, ಒದೆತ್ತೆ ಹಿಂದೆ ಹೋದ್ರೆ, ಅದಕ್ಕೆ ಪಾಗಲ್ ಅಂತ ಇಟ್ಟಿದೀವಿ. ಸರ್ ಹಿಡ್ಕೊಬೇಕು, ಬೇರೆ ಯಾರು ಹಿಡ್ಕೊಂಡ್ರೆ ಸ್ವಲ್ಪ ಗಲಾಟೆ ಮಾಡುತ್ತೆ. ಸರ್ ಎರಡು ಯಾವ ಜಾತಿ ಎತ್ತುಗಳು ಸರ್ ಇವು? ಇದು ಹಳ್ಳಿಕರ, ಅದು ಹಳ್ಳಿಕರೆ. ಹಳ್ಳಿಕರನ? ಇದಿನ್ನ ಬೀಜ ಕಸಿ ಮಾಡಿಸಿಲ್ಲ, ಅದು ಮಾಡಿಸಿದೀವಿ. ಸ್ನೇಹಿತರ ನೋಡಿ, ಎರಡು ಪ್ಯೂರ್ ಹಳ್ಳಿಕರ ತಳಿಯ ಎತ್ತುಗಳು. ಇದು ಇನ್ನು ಕಸಿ ಮಾಡಿಲ್ಲ ಅಂತ, ಇದು ಕಸಿ ಮಾಡಿದ್ದಾರೆ, ಅತ್ಯುತ್ತಮವಾಗಿದ್ದಾವೆ. ಸರ್ ಇದಕ್ಕಿಂತ ಮುಂಚೆ ಅಂದ್ರೆ ಬಹುಮಾನ ಗೆದ್ದಿದ್ದಾವೆ? 2 ಫಸ್ಟ್ ಪ್ರೈಸ್ ಹೊಡೆದಿತ್ತೆ. ಎಲ್ಲಿ ಸರ್? ಒಂದು ಗರಗದಳ್ಳಿ, ಒಂದು ನಮ್ಮೂರಲ್ಲಿ ಸಗಣಿಪುರದಲ್ಲಿ, ಇನ್ನೊಂದು ಸಕ್ರಾಪಟ್ಟಣದಲ್ಲಿ ಸೆಕೆಂಡ್ ಪ್ರೈಸು 3 ಹೊಡೆದಿತ್ತೆ. ಅದು ಮಂಡ್ಯದಲ್ಲಿ ಒಂದು 2 ಪ್ಲೇಸ್ ಹೊಡೆದಿತ್ತೆ ಅಭಿಮನ್ಯು. ಚಿಕ್ಕಮಗಳೂರಲ್ಲಿ 1 ಸೆಕೆಂಡು, 1 ಫಸ್ಟು, ಇನ್ನೊಂದು 5ನೇ ಬಹುಮಾನ ಹೊಡೆದಿತ್ತೆ. ಸ್ನೇಹಿತರೆ ಇದು ನೋಡಿ, 2 ಚಾಂಪಿಯನ್ ಎತ್ತುಗಳು. ಇದು ಹೊಸ ಅಖಾಡ ಏನಲ್ಲ, ಆಲ್ರೆಡಿ ತುಂಬ ಬಹುಮಾನವನ್ನು ಗಳಿಸಿರೋ ಎತ್ತುಗಳು. ನೋಡಿ, ಇದು 3 ಪ್ರೈಸ್, ಇದು 3 ಪ್ರೈಸ್ ಗೆದ್ದಿದೆ. ಇದು 5 ಪ್ರೈಸ್ ಗೆದ್ದಿದೆ. ಸ್ನೇಹಿತರೆ ನೋಡಿ, ಅಭಿಮನ್ಯು 5 ಬಹುಮಾನ ಗೆದ್ದಿದೆ, ಇದು 3 ಗೆದ್ದಿದೆ. ಅದು 2 ಪ್ರಥಮ, ಇದು 2 ಪ್ರಥಮ ಗೆದ್ದಿದ್ದಾವೆ. ಅಂದರೆ ಖುಷಿ ಆಗುತ್ತೆ, ಒಳ್ಳೊಳ್ಳೆ ಚಾಂಪಿಯನ್ ಎತ್ತುಗಳು ಬಂದಿದ್ದಾವೆ ಸ್ನೇಹಿತರೆ. ಒಳ್ಳೇದಾಗಲಿ ಸರ್, ಇವತ್ತು ನೀವು ಜಯಶಾಲಿ ಆಗಲಿ ಅಂತೇಳಿ ಹಾರೈಸ್ತೀವಿ. ಒಳ್ಳೇದಾಗಲಿ ಸ್ನೇಹಿತರೆ. ನೋಡಿ, ಇಲ್ಲೊಂದು ಉತ್ತಮ ರೀತಿಯಾಗಿ ಒಂದು ಎತ್ತು ಕಾಣಿಸ್ತಿದೆ. ಇದ್ಯಾವ ಊರ್ದು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ದು ಯಾವ್ದು ಸರ್? ಪ್ಲೇನಹಳ್ಳಿ. ಮೆಂಟ್ಲು, ಅದು ಬ್ರ್ಯಾಂಡ್ ಮೆಂಟ್ಲು ಇದೆಯಲ್ಲ, ಅದೇ ಮನೆ ಇತ್ತು. ಪಿಂಟ್ಯ. ಸ್ನೇಹಿತರೆ, ಹೋದ್ಸಲಿ ಪಿಳ್ಳೆನಹಳ್ಳಿ ರಾಸುಗಳು ಮೆಂಟ್ಲು ಅಂತ ಎತ್ತು ಪರಿಚಯ ಮಾಡ್ಕೊಟ್ಟಿದ್ದೆ, ಅವ್ರ ಮನೆ ಇನ್ನೊಂದು ಎತ್ತು. ಸರ್ ಇದ್ರ ಹೆಸರೇನು? ಪಿಂಟ್ಯ ಅಂತ ಸರ್. ಸರ್ ಇದು ಯಾವ ಜಾತಿ ಎತ್ತಿದು? ಸರ್ ಇದು ಅಮೃತ್ ಮಾಲ್, ಪ್ಯೂರ್ ಅಮೃತ್ ಮಾಲ್. ನೋಡಿದ ತಕ್ಷಣ ಅನ್ಕೊಂಡೆ ಸ್ನೇಹಿತರೆ, ನೋಡಿ ಪ್ಯೂರ್ ಅಮೃತ್ ಮಾಲ್ ತಳಿ ಎತ್ತು, ಪಿಳ್ಳೆನಹಳ್ಳಿಯ ಪಿಂಟ್ಯ ಸ್ನೇಹಿತರೆ. ಇದು ಕೂಡ ನಮ್ಮ ಸಣ್ಣನಹಳ್ಳಿ ರೇಸಿಗೆ ಭಾಗವಹಿಸಲು ಬಂದಿದೆ ಸ್ನೇಹಿತರೆ. ಸರ್ ಎಷ್ಟೆಲ್ಲಲ್ಲಿದೆ? ಇದು 2 ಎರಡಲ್ಲಿದೆ. ಸರ್ ಇದಕ್ಕಿಂತ ಮುಂಚೆ ಬಹುಮಾನ ಎಷ್ಟು ಗೆದ್ದಿತ್ತು? 4 ಮಾಡಿದೆ ಸರ್. 4 ಮಾಡಿದ್ಯಾ? ಎಲ್ಲೆಲ್ಲಿ ಸರ್? ಸರ್ ಸಾಲಿಗ್ರಾಮದಾಗೆ 4ನೇ ಪ್ಲೇಸು, ಆಮೇಲೆ ಸುಂಡಳ್ಳಿ 1ನೇ ಪ್ಲೇಸು, ಆಮೇಲೆ ತರೀಕೆರೆಯಲ್ಲಿ 2ನೇ ಪ್ಲೇಸು. ಒಳ್ಳೊಳ್ಳೆ ಕಡೆ ಬಹುಮಾನ ಗೆದ್ದಿದೆ ಸ್ನೇಹಿತರೆ. ಇದು ಅಮೃತ್ ಮಾಲ್ ತಳಿ, ಸಾಲಿಗ್ರಾಮ, ಸುಣದಹಳ್ಳಿ, ತರೀಕೆರೆ, ನೋಡಿ ಎಲ್ಲೆಲ್ಲಿ ಡಿಸ್ಟೆನ್ಸ್ ಅಲ್ಲಿರೋ ಊರುಗಳೆಲ್ಲ ಓಡಾಡ್ಕೊಂಡು ಒಳ್ಳೆ ಬಹುಮಾನ ಗೆದ್ದಿದೆ. ಅತ್ಯುತ್ತಮವಾಗಿ ಸಾಕಿದ್ದಾರೆ ಸ್ನೇಹಿತರೆ. ನಮ್ಮ ಅಮೃತ್ ಮಾಲ್ ತಳಿ ಕರ್ನಾಟಕದ ಒಂದು ಮೂಲ ತಳಿ. ಅದ್ರ ಬಗ್ಗೆ ಮಾತಾಡೋಕ್ಕೆ ನಮಗೊಂದು ಹೆಮ್ಮೆ ಆಗುತ್ತೆ. ಸ್ವಾಮಿ ನಿಷ್ಠೆಗೆ ಅಪಾರವಾದ
ಒಂದು ಅಭಿಮಾನ ತೋರಿಸುತ್ತೆ ಸ್ನೇಹಿತರೆ ಈ ಎತ್ತು. ಈ ಎತ್ತಿ ನಾವು ಸಲಾಮ್ ಹೇಳ್ತೀವಿ ಪಿಂಟಿಯ ಎತ್ತಿಗೆ. ಸ್ನೇಹಿತರೆ ಪಿಂಟಿಯ ಒಂದು ಒಳ್ಳೆ ಗೂಳಿ ಹೆಸರು ಕೇಳಿದ್ರಿ, ಅದು ಕರ್ನಾಟಕದಲ್ಲಿ ಒಂದು ಅತ್ಯುತ್ತಮವಾದ ಹೆಸರು ಮಾಡಿರೋ ಪಿಂಟಿಯ ಗೂಳಿ, ಅದರ ಹೆಸರನ್ನ ಇದಕ್ಕೆ ಇಟ್ಟಿದ್ದಾರೆ. ಆದರೆ ನೋಡೋಕೆ ಹಂಗೆ ಇದೆ, ಬಟ್ ಅಮೃತ್ ಮಾಲ್ ತಳಿ ಸ್ನೇಹಿತರೆ, ಎರಡಲ್ಲಿಗೆ ಉತ್ತಮವಾಗಿದೆ. ಅತ್ಯುತ್ತಮವಾಗಿ ಸಾಕ್ಲಿ ಅಂತ ಹೇಳಿ ನಾವು ಹಾರೈಸ್ತೀವಿ. ಓಕೆ ಸರ್, ಜಯಶಾಲಿ ಆಗಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಸರ್. ಇದೇ ಅವ್ರ ಎತ್ತು ಸಕ್ರಬಣ್ಣ ಸಕ್ರಪಟ್ಟಣದ ಅವ್ರು ಸರ್? ಸರ್ ಸಕ್ರಬಣ್ಣನೇ ಟೌನೇ. ಸರ್ ಈ ಎತ್ತಿನ ಹೆಸರೇನು? ಅಗೋರ ಅಂತ. ಓಕೆ ಸ್ನೇಹಿತರು ನೋಡಿ, ಸಕ್ರಪಟ್ಟಣದಿಂದನೂ ಒಂದು ಎತ್ತು ಸಣ್ಣನಲ್ಲಿ ರೇಸಿ ಭಾಗವಹಿಸಕ್ಕೆ ಬಂದಿದೆ. ಸರ್ ಈ ಎತ್ತಿನ ಜೋಡಿ ಯಾವ್ದು ಮಾಡಿದ್ರೆ ಇವತ್ತು? ಪಾಗಲ್ ಸರ್ ಎಷ್ಟಲ್ಲಲ್ಲಿದೆ ಇದು? 4 ಇದೆ. ಸರ್ ಎಷ್ಟರ ಮುಂಚೆ ಎಷ್ಟು ಬಹುಮಾನ ಗೆದ್ದಿದೆ ಇದು? ದೊಡ್ಡ ಗಾಡಿಲಿ ಕರ್ತಿಕೆರಲ್ಲಿ ಸೆಕೆಂಡ್ ಮಾಡಿದ್ದೆ. ಹಾ. ತಮಿಳ್ನಾಡಲ್ಲಿ ರೇಗ್ಲಾಡಿ ಈ ಕಡೆಗೆ ಬಂದಿರೋದು. ಹೌದಾ? ಸರ್ ತಮಿಳ್ನಾಡಿಂದ ಬಂದಿರತ್ತಾ? ತಾಂಬಂದಿರೋದು ಅಲ್ಲಿಂದ, ತಮಿಳ್ನಾಡಿಂದ ತಾಂಬಂದಿರೋದು ಇಲ್ಲಿಗೆ ಚಕ್ಡಿ ಆಡಿಸ್ಬೇಕು ಅಂತ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಅನೇಕ ಬಾರಿ ಪರಿಚಯ ಮಾಡ್ಕೊಟ್ಟಿದ್ದೀನಿ, ಕಪ್ಪಗೆರೆ ವಜ್ರ ಅಂತೇಳಿ ಸ್ನೇಹಿತರೆ. ಸಣ್ಣನಲ್ಲಿ ರೇಸಿಗೆ ಭಾಗವಹಿಸೋಕ್ಕೆ ವಜ್ರ ಆಯಿತು, ಮತ್ತೆ ಬಂದಿದೆ ಸರ್. ಈ ಹೊಸ್ಕಲ್ಲಾಡೆಗೆ ಒಂದ್ಸತಿ ಹೊಡ್ಕೊಂಬಂದ್ವಿ. ಆಮೇಲೆ ಇಲ್ಲಿ ಗೌಡ್ನಳ್ಳಿಗೆ ಒಂದು ಫಸ್ಟ್ ಪ್ರೈಸ್ ಹೊಡ್ಕೊಂಡ್ವಿ. ಆಮೇಲೆ ರಾಣನ್ ಜೊತೆಗೆ. ಆಮೇಲೆ ಅರಕಲಗೂಡಿಗೆ ಹಾಕಿದ್ವಿ, ಅಲ್ಲಿ ಕಮ್ಮಿ ಪ್ಲೇಸ್ ಆಗಲಿಲ್ಲ. ಈಗ ಮೊನ್ನೆ ದೊಡ್ಡ ಎತ್ತಿನಗಾಡಿಗೆ ಹಾಕಿದ್ವಿ, ಅಲ್ಲೊಂದು 4ನೇ ಪ್ಲೇಸ್ ಆಯ್ತು. CD ಗೋಲ್ಡ್ ಆಯ್ತು, ಅಲ್ಲೂ ಪ್ಲೇಸ್ ಆಯ್ತು. ಒಟ್ಟು ಒಂದು 10 ಪ್ರೈಸ್ ಹೊಡೆದ್ವಿ. ನೀವು ಮಾಡಿದ್ಮೇಲೆ ಒಂದು 9 ಹೊಡೆದಿವಿ. ನೀವು ಸ್ನೇಹಿತರೆ ನೋಡಿ, ಇದನ್ನ ಮಾಡಿದ್ಮೇಲೆ ಒಂದೇ ಬಹುಮಾನ ಗೆದ್ದಿತ್ತು ವಿಡಿಯೋ. ಇವತ್ತು 10 ಬಹುಮಾನಗಳನ್ನು ತನ್ನ ಮುಡಿಗೇರಿಸಿಕೊಂಡು ಇವತ್ತು ತಾಕತ್ತಿನ ನಿಂತಿದ್ದಾನೆ ಸ್ನೇಹಿತರೆ ಈ ವಜ್ರ ಎತ್ತು. ನೋಡಿ, ನಮ್ಮ ಕರುನಾಡ ಹೆಮ್ಮೆ ಅಂತ ಹೇಳ್ಬೋದು. ಅಮೃತ್ ಮಹಲ್ ಎತ್ತಲ್ಲಿ ರೇಸಲ್ಲಿ ಭಾಗವಹಿಸಿದರೆ ಇವ್ರಿಗೆ ನಾವು ವಾಟ್ಸಪ್ ಹೇಳಲೇಬೇಕು. ಸರ್ ಮತ್ತೆ ಇನ್ನೇನಾದ್ರು ಹೊಸ ಮಾಹಿತಿ ಹಂಚ್ಕೋತೀರಾ? ಏನಿಲ್ಲ ಸರ್, ಇವತ್ತು ಹಾಕಿದೀವಿ. ಇವತ್ತು ಪ್ರೈಸ್ ಹೊಡಿಬೇಕು ಅಂತಾನೆ ಬಂದಿದ್ದೀವಿ. ನೋಡೋಣ ಸರ್. ಸರ್ ಅಂದ್ರೆ ಇವತ್ತು ಯಾವ ಎತ್ತಿನ ಜೊತೆ ಭಾಗವಹಿಸಿದ್ರೆ? ಇವತ್ತು ಪಕ್ಷಿ ಅಂತ ಸರ್, ಅಲ್ಲಿ ಕಟ್ಟಾಕಿದ್ದಾರೆ ಪಕ್ಷ ಅಂತ, ಅದ್ರ ಜೊತೆಗೆ ಹಾಕಿದ್ವಿ ಸರ್. ನೋಡಿ ಸ್ನೇಹಿತರೆ, ಇವರು ಊರಿನ ಒಂದು ಕಿರೀಟ ಅಂತಾನೆ ಹೇಳ್ಬೋದು. ಕಪ್ಪಗೆರೆ ವಜ್ರ ಆ ರೀತಿ ಒಂದು ಹೆಸರು ಮಾಡ್ತಾ ಇದೆ. ತುಂಬಾ ಖುಷಿ ಆಗುತ್ತೆ ಸರ್. ಇವತ್ತು ಇಲ್ಲಿ ಜಯಶಾಲಿ ಆಗ್ಲಿ ಅಂತ ಹಾರೈಸ್ತೀವಿ ಸರ್. ನಮಸ್ತೆ ಸರ್. ಈ ಎತ್ತಿನ ಹೆಸರು? ಶ್ರೀರಾಮ್ ಅಂತ. ಶ್ರೀರಾಮ್ ಯಾವ ಸರ್? ಇದು ವಸ್ತುರದ ಹತ್ರ ಸೊಡ್ರನಾಳ್ ಅಂತ. ಸರ್ ಎಷ್ಟಲ್ಲಿದೆ ಇದು? ಸರ್ 4 ಕಲ್ಲಲ್ಲಿ. 4 ಕಲ್ಲು. ಇದಕ್ಕಿಂತ ಮುಂಚೆ ಎಷ್ಟು ಬಹುಮಾನ ಆಗಿದೆ ಸರ್? ಸುಮಾರು ಒಂದು ಬಂಡ್ರಲ್ಲಿ ವಜ್ರ ಶ್ರೀರಾಮ ಫಸ್ಟ್ 3rd ಪ್ರೈಸ್ ಆಯಿತು. ಅಲ್ಲಿಂದ ಬಿಟ್ಮೇಲೆ ದೊಡ್ಡ ಗಾಡಿಯಲ್ಲಿ ಇಲ್ಲಿ ಮೊನ್ನೆ ಹರಿಯಾಣದಲ್ಲೆಲ್ಲ ಆಯ್ತಲ್ಲ, ಚಿಕ್ಕಮಂಗ್ಳೂರ್ ಹತ್ರ, ಅಲ್ಲಿ ಫಸ್ಟ್ ಪ್ರೈಸ್ ಆಯಿತು. ಮತ್ತು ಅದಕ್ಕಿಂತ ಹಿಂದೆ 4ನೇ ಪ್ಲೇಸ್ ಆಯಿತು ಇಲ್ಲೇ ಪಿ ಕೋಡಿಹಳ್ಳಿಯಲ್ಲಿ ದೊಡ್ಡ ಗಾಡೀಲಿ. ಬ್ಯಾಚ್ ರೇಸೆಲ್ಲ ಆಡ್ತಿದ್ದೀವಿ. ಒಳ್ಳೆ ಉತ್ತಮವಾದ ಜಾಗದಲ್ಲೇ ಬಹುಮಾನಗಳನ್ನು ಗಳಿಸಿದೆ ಸರ್ ಶ್ರೀರಾಮ್ ಸರ್. ಇದಕ್ಕೆ ಹೆಸರಿಟ್ಟಿದ್ರ ನಮ್ಮ ಹಿಂದುತ್ವದ ಸಂಕೇತದ ಹೆಸರು, ಇದಕ್ಕೆ ಸೆಲ್ಯೂಟ್ ಹೇಳ್ತೀವಿ ಸರ್. ಓನರ್ ಇವರೇ. ನೀವೇನಾ ಸರ್? ನಿಮ್ಮ ಹೆಸರು? ನಟರಾಜ್ ಅಂತ ಸರ್. ನಟರಾಜ್ ಅಂತ ಸರ್. ಇದ್ರ ಆಗು ಹೋಗೋ ಎಲ್ಲ ನೀವೇ ನೋಡಿ? ನಾವೇ ಸರ್ ನೋಡ್ಕೊಳ್ಳೋದು. ಓಕೆ ಸರ್, ತುಂಬಾ ಖುಷಿ ಆಗುತ್ತೆ ಸರ್. ಇವತ್ತು ಜಯಶಾಲಿ ಆಗ್ಲಿ ಅಂತ ಹಾರೈಸ್ತೀವಿ. ಸರ್ ಇವರು ಎತ್ತಿಗೋಸ್ಕರ ಫ್ರೀ ಹಾಕೊಂಬತ್ತಾರೆ ಸರ್ ಇವರು. ಸರ್ ಅಭಿಮಾನ ಅಂದ್ರೆ ಹಂಗಿರ್ಬೇಕು ಸರ್ ಎತ್ತುಗಳಿಗೆ. ಸರ್ ನಿಮಗೂ ನಮ್ಮ ಚಾನಲ್ ಮೂಲಕ ಧನ್ಯವಾದಗಳು ಸರ್. ಓಕೆ ಸರ್. ಈ ಎತ್ತಿನ ಹೆಸರು? ಪಕ್ಷ ಅಂತ. ಪಕ್ಷ ಅಂತಾನೆ. ಹಾಲಲ್ಲಿನ ಕರು ಇನ್ನುವೆ. ಹಾಲಲ್ಲಿನ ಕರು. ಸ್ನೇಹಿತರೆ ನೋಡಿ, ಹಾಲು ಹಲ್ಲಿನ ಕರು ನಮಗೆ ಖುಷಿ ಆಗ್ತಿದೆ. ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ನೋಡಿ. ನಮಗಿಂತ ಮೇಲಿದೆ ಹಾಲು ಹಲ್ಲಿನ ಕರು ಅಂತ ನಾವು ಹೆಮ್ಮೆ ಪಟ್ಕೊಂಡು ಹೇಳ್ಬೋದು. ಹಂಗಿದೆ ಇದು. ಇನ್ನೊಂದು 6 ತಿಂಗಳು ಅಲ್ಲೇ ಕೆಡವಲ್ಲ. ಹೌದಾ ಸರ್? ಇದು ಯಾವ ಜಾತಿ ಇತ್ತು? ಕಿಲಾರಿ. ಜಾತಿ. ಸರ್ ಎಲ್ಲಿಂದ ತಂದಿದ್ದು? ಬೆಳಗಾಮಿಂದ ತಗೊಂಡಿದ್ವಿ. ಸ್ನೇಹಿತರೆ ನೋಡಿ, ಬೆಳಗಾಮಿಂದ ಚಕಡಿ ಗಾಡಿ ರೇಸಿಗೆ ಎತ್ತುಗಳು ಬರ್ತಾ ಇದ್ದಾವೆ. ಕಿಲ್ಲರಿ ಜಾತಿ ಎತ್ತು ಅತ್ಯುತ್ತಮವಾಗಿ ಸಾಕಿದ್ದಾರೆ ಸ್ನೇಹಿತರೆ. ನೋಡಿ, ಹಾಲು ಹಲ್ಲಿನ ಕರು ಇದು ತುಂಬಾ ಚೆನ್ನಾಗಿದೆ ಸರ್. ಇವತ್ತು ಇದನ್ನ ವಜ್ರ ಜೊತೆ ಜೋಡಿ ಮಾಡಿರೋದು. ಜೋಡಿ ವಜ್ರ ಜೊತೆ ಒಳ್ಳೆ ಚಾಂಪಿಯನ್ ಅಮೃತ್ ಮಾಲ್ ಜೊತೆ ಜೋಡಿ ಮಾಡಿದ್ದಾರೆ ಸ್ನೇಹಿತರೆ. ಧನ್ಯವಾದಗಳು, ಒಳ್ಳೇದಾಗ್ಲಿ ಸ್ನೇಹಿತರೆ. ಸಣ್ಣೇನಹಳ್ಳಿಯಲ್ಲಿ ಪ್ರಥಮ ಸ್ಥಾನವನ್ನ ಬ್ರ್ಯಾಂಡ್ ಜೀವ ಮತ್ತು ಶ್ರೀರಾಮ ಎತ್ತುಗಳು ಗಳಿಸಿಕೊಳ್ಳುತ್ತವೆ. ಹಾಗೂ ದ್ವಿತೀಯ ಸ್ಥಾನವನ್ನ ಜಾಗುವರ್ ಮತ್ತು ಮಿಲ್ಕಿ ಎತ್ತುಗಳು ಗಳಿಸಿಕೊಳ್ಳುತ್ತವೆ. ತೃತೀಯ ಸ್ಥಾನವನ್ನ ವಿರಾಟ್ ಮತ್ತು 1001 cc ಎತ್ತು ಗಳಿಸಿಕೊಳ್ಳುತ್ತದೆ. ಸ್ನೇಹಿತರೆ, ಚತುರ್ಥ ಸ್ಥಾನವನ್ನ ಬೇಬಿ ಎತ್ತುಗಳು ಗಳಿಸಿಕೊಳ್ಳುತ್ತವೆ. ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.